ಬಾಗಲಕೋಟೆ ಲೋಕಸಭಾ ಕಾಂಗ್ರೆಸ್ ಅಭ್ಯರ್ಥಿ ಸಂಯುಕ್ತ ಪಾಟೀಲ್ ಈಗ ವಿಜಯಪುರದ ಏನು 117 ಮತಗಟ್ಟೆ ಸಂಖ್ಯೆಯಲ್ಲಿ ತಮ್ಮ ಹಕ್ಕನ್ನು ಚಲಾವಣೆ ಮಾಡಿದ್ದಾರೆ. ಅವರು ಸದ್ಯ ನಮ್ಮ ಜೊತೆಗಿದ್ದಾರೆ. ಅವರು ಏನು ಹೇಳ್ತಾರೆ ಮೇಡಮ್? ಈಗ ಅದೇ ಓಟ್ ಚಲಾವಣೆ ಮಾಡಿದ್ದೇನೆ. ತುಂಬ ಖುಷಿ ಆಗ್ತಾ ಇದೆ. ಪ್ರತಿಯೊಂದು ಮತ ಈ ದೇಶದ ಪ್ರಜಾಪ್ರಭುತ್ವವನ್ನು ಗಟ್ಟಿಗೊಳಿಸುತ್ತೆ. ಸೊ ಅದಕ್ಕಾಗಿ ಎಲ್ಲ ಮತದಾರ ಬಂಧುಗಳಲ್ಲಿ ನನ್ನ ವಿನಂತಿ ಏನು ಅಂತಂದರೆ, ನಿಮ್ಮ ಮತವನ್ನು ಚಲಾಯಿಸಿ ಈ ಪ್ರಜಾಪ್ರಭುತ್ವವನ್ನು ಇನ್ನೂ ಗಟ್ಟಿಗೊಳಿಸಿ. ಮೇಡಮ್, ಬಾಗಲಕೋಟೆಯಲ್ಲಿ ತಮ್ಮ ಗೆಲುವು ನಿರೀಕ್ಷೆ ಯಾವ ರೀತಿ ಇದೆ? 100% ಬಾಗಲಕೋಟೆಯಲ್ಲಿ ಕಾಂಗ್ರೆಸ್ ಪಕ್ಷ ಗೆಲ್ಲುತ್ತೆ ಅನ್ನುವಂಥ ಪೂರ್ಣ ವಿಶ್ವಾಸ ಎಲ್ಲ ಕಾಂಗ್ರೆಸ್ ಕಾರ್ಯಕರ್ತರಿಗೆ, ನಾಯಕರಿಗೆ, ನಮಗೂ ಕೂಡ ಇದೆ ಸರ್. ಮೇಡಮ್, ನಿರಂತರವಾಗಿ ಸುಮಾರು 1 ತಿಂಗಳವರೆಗೆ ಹೋರಾಟ, ತಮ್ಮ ಏನು ಪ್ರಚಾರ ಆಗಿರ್ಬೋದು, ಇತರ ಕಾರ್ಯಚಟುವಟಿಕೆ ಮಾಡಿದ್ರೆ ಈಗ ಅಂತಿಮ ಹಂತ, ಈಗ ಏನು ಹೇಳಲಿಕ್ಕೆ ಬಯಸ್ತಾರೆ? ಎಲ್ಲ ನನ್ನ ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರಿಗೆ, ನಾಯಕರಿಗೆ, ಪರಿಶ್ರಮ ಪಟ್ಟಿರುವಂತಹ ಪ್ರತಿಯೊಬ್ಬ ಸದಸ್ಯರಿಗೆ, ಮತದಾರರಿಗೆ ನಾನು ನನ್ನ ಕೃತಜ್ಞತೆಗಳನ್ನು ಸಲ್ಲಿಸೋಕ್ಕೆ ಇಚ್ಛಪಡ್ತೀನಿ. ಎಲ್ಲರೂ ಬಹಳ ಸಹಕಾರವನ್ನು ಕೊಟ್ಟು ಬಹಳ ಪ್ರೀತಿಯಿಂದ ನನ್ನನ್ನು ನೋಡ್ಕೊಂಡಿದ್ದಾರೆ. ಸೊ ಅದಕ್ಕಾಗಿ ಎಲ್ಲರಲ್ಲೂ ಕೂಡ ನಾನು ನನ್ನ ಕೃತಜ್ಞತೆಗಳನ್ನು ಸಲ್ಲಿಸೋಕ್ಕೆ ಇಚ್ಛಪಡ್ತೀನಿ. ಮೇಡಮ್, ಗದ್ದಿಗೌಡರು ಸುಮಾರು 4 ಬಾರಿ ಸತತವಾಗಿ ಗೆದ್ದಿದ್ದಾರೆ. 5ನೇ ಬಾರಿ ನಿಮ್ಮ ವಿರುದ್ಧ ಸ್ಪರ್ಧೆ ಮಾಡಿದ್ದೀರಿ. ನಿಮ್ಮ ಮೊದಲ ಬಾರಿಗೆ ನೀವು ಚುನಾವಣೆ ಎದುರಿಸ್ತಾ ಇದ್ದೀರಿ. ಈಗ ಗೆಲುವಿನ ನಿರೀಕ್ಷೆ ಯಾವ ರೀತಿ ಇದೆ? ತಮ್ಮ ಯಾವ ರೀತಿ ಅವರ ತಂತ್ರಗಾರಿಕೆ ಆಗಿರ್ಬೋದು, ಯಾವ ರೀತಿ ಗೆಲುವು ಹೊಂದಬಹುದು ಅನ್ನೋದು? ಸರ್, ನಮ್ಮ ಪಕ್ಷ ಜನರಿಗೋಸ್ಕರ ಮಾಡಿರುವಂತಹ ಯೋಜನೆಗಳು ಹಾಗೂ ಜನಪರ ನಿಲುವು ನಮ್ಮ ಸರ್ಕಾರದ್ದೇನಿದೆ, ಆ ಸರ್ಕಾರದ ನಿಲುವಿನ ಗೆಲುವಾಗುತ್ತೆ ಅನ್ನುವಂತಹ ಪೂರ್ಣ ಭರವಸೆ ನನಗಿದೆ. ಪ್ರತಿ ತಂತ್ರಗಾರಿಕೆ ಅನ್ನೋಕ್ಕಿಂತಲೂ ಹೆಚ್ಚಾಗಿ ಸಾಮಾನ್ಯ ಜನರ ಹಿತದೃಷ್ಟಿಯಿಂದ ಎಲ್ಲ ಕಾಂಗ್ರೆಸ್ ಸರ್ಕಾರ ಮಾಡಿರುವಂತಹ ಯೋಜನೆಗಳ ಗ್ಯಾರಂಟಿಗಳ ಭದ್ರ ಬುನಾದಿ ಮೇಲೆ ಈ ಸರಿ ನಾವು ಗೆಲುವನ್ನು ಸಾಧಿಸ್ತೀವಿ ಅನ್ನುವಂಥ ಭರವಸೆ ನನಗಿದೆ ಸರ್. ತಾವು ಸ್ಪರ್ಧೆ ಮಾಡಿದ ಕ್ಷೇತ್ರದಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರು ಬಂದು ಪ್ರಚಾರ ಮಾಡಿದರು. ಅದು ಸಹ ತಮಗೇನಾದರೂ ಗೆಲುವಿನ ಏನಾದರೂ ಸ್ವಲ್ಪ ಯಾವ ರೀತಿ ಆಗ್ತದೆ, ಏನು ಎಫೆಕ್ಟ್? ಇಲ್ಲ ಸರ್, ನನಗೇನು ಆ ರೀತಿ ಅನಿಸಲ್ಲ. ನನಗನ್ಸುತ್ತೆ ಜನರು ಇವಾಗ ಬಹಳ ಪ್ರಬುದ್ಧತೆಯಿಂದ ತಮ್ಮ ಮತವನ್ನು ಚಲಾಯಿಸ್ತಾರೆ. ಯಾವ ಸರ್ಕಾರ ಅಭಿವೃದ್ಧಿ ಪರ ಇದೆ, ಯಾವ ಸಂಸದರು ಅಭಿವೃದ್ಧಿಯನ್ನು ಮಾಡುವಂತಹ ಇಚ್ಛಾಶಕ್ತಿಯನ್ನು ಹೊಂದಿರ್ತಾರೆ, ಅಂಥವ್ರಿಗೆ ಅವರು ತಮ್ಮ ಮತವನ್ನು ನೀಡ್ತಾರೆ ಅನ್ನುವಂಥ ಭರವಸೆ ನನಗಿದೆ ಸರ್. ಮೇಡಮ್, ಪ್ರಮುಖವಾಗಿ ಚುನಾವಣೆ ಪ್ರಚಾರದ ಸಂದರ್ಭದಲ್ಲಿ ನಿಮ್ಮ ಒಂದು ಚರ್ಚೆ ಆಗಿದ್ದು ಅಂದರೆ ರಾಜಯೋಗದ ಬಗ್ಗೆ, ಅದು ಈಗ ಯಾವ ರೀತಿ ಸರ್, ಅದು ಎಲ್ಲ ಯೋಗಗಳು ಇರುತ್ತೆ, ಆದರೆ ಎಲ್ಲ ಯೋಗಗಳಿಗಿಂತಲೂ ಹೆಚ್ಚಾಗಿ ಪರಿಶ್ರಮ ಬೇಕು. ಆ ಪರಿಶ್ರಮವನ್ನು ನಮ್ಮ ಎಲ್ಲ ಕಾರ್ಯಕರ್ತರು ಪಟ್ಟಿದ್ದಾರೆ. ನಿರಂತರವಾಗಿ ಅವರು ಪ್ರಯತ್ನಗಳನ್ನು ಮಾಡಿ, ಕೆಲಸ ಮಾಡಿ, ಗ್ರೌಂಡ್ ಲೆವೆಲಲ್ಲಿ ಪ್ರತಿಯೊಬ್ಬ ಕಾರ್ಯಕರ್ತನ, ಮತದಾರರನ್ನ ಭೇಟಿಯಾಗಿ ಅವರ ಮನವನ್ನು ಒಲಿಸುವಂತಹ ಪ್ರಾಮಾಣಿಕ ಪ್ರಯತ್ನವನ್ನು ಮಾಡಿದ್ದಾರೆ. ಸೊ ಅದಕ್ಕಾಗಿ ಈಗ ನಾವೆಲ್ಲ ಪ್ರಯತ್ನವನ್ನು ಮಾಡಿದ್ದೀವಿ. ಇನ್ನು ಮುಂದೆ ಮತದಾರರ ತೀರ್ಪು ಅಂತಿಮ ತೀರ್ಪು ಸರ್. ಕೊನೆಯದಾಗಿ ಮೇಡಮ್, ತಮ್ಮ ದೊಡ್ಡಪ್ಪರ ಆಶೀರ್ವಾದ ತೋದ್ರಿ ಮತಗಟ್ಟೆಯಲ್ಲಿ ಯಾವ ರೀತಿ ಬೆಳಿಗ್ಗೆ ಪೂಜೆ, ಯಾವ ರೀತಿಯ ಆಶೀರ್ವಾದಗಳನ್ನು? ಬೆಳಿಗ್ಗೆ ನಮ್ಮ ಮನೆಯಲ್ಲಿ ಬನ್ನಿ ದೇವರಿದೆ, ಬನ್ನಿ ಗಿಡ ಇದೆ. ಸೊ ಬನ್ನಿ ಗಿಡ ಪೂಜೆ ಮಾಡಿ, ಮನೆ ದೇವರು ನಮಸ್ಕಾರ ಮಾಡಿ, ಸಿದ್ದರಾಮೇಶ್ವರನ ದರ್ಶನ ತಗೊಂಡು ಮತವನ್ನು ಚಲಾಯಿಸಿದೆ. ಇವಾಗ ನಾನು ಬಾಗಲಕೋಟೆಗೆ ಹೋಗ್ತೀನಿ ಸರ್. ತಮ್ಮ ದೊಡ್ಡಪ್ಪರಿಗೆ ಏನಾದರೂ ಆಶೀರ್ವಾದ ತೊಗೊಳ್ಳೋದು? ವಿಜಯ ಭವ ಅಂದರು ಸರ್. ಥ್ಯಾಂಕ್ ಯು. ಇದಿಷ್ಟು ಬಾಗಲಕೋಟೆ ಲೋಕಸಭಾ ಕ್ಷೇತ್ರದ ಕಾಂಗ್ರೆಸ್ ಅಭ್ಯರ್ಥಿ ಸಂಯುಕ್ತ ಪಾಟೀಲ್ ಮತ್ತು ತಮ್ಮ ಗೆಲುವಿನ ನಿರೀಕ್ಷೆ ಸಹ ಇದೆ ಸಾಕಷ್ಟು ರೀತಿಯಲ್ಲಿ. ಹಾಗಾಗಿ ಎಲ್ಲರೂ ತಪ್ಪದೆ ಮತದಾನ ಮಾಡೋಣ ಅಂತ ಮಾತನಾಡಿದ್ದಾರೆ. ರಾಚಪ್ಪ ಬಂದಿದೆ, ನ್ಯೂಸ್ ಫಸ್ಟ್ ಕನ್ನಡ, ವಿಜಯಪುರ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.